ಇನ್ನ ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಿಚಾರವಾಗಿ ಜಟಾಪಟಿ ಮುಂದುವರೆದಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ. ಕೆಸಿ ವೇಣುಗೋಪಾಲ್ಗೆ ಸಿಎಂ ಮಾಹಿತಿ ಕೊಟ್ಟ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಯಾರು ಆಡಳಿತವನ್ನ ನಡೆಸ್ತಾ ಇದ್ದಾರೆ? ಸಿದ್ದರಾಮಯ್ಯನ ಅಥವಾ ಆ ಕೆಸಿ ವೇಣುಗೋಪಾಲ? ಸಿಎಂ ಡಿಸಿಎಂಗೆ ಬಹಿರಂಗ ಉಪದೇಶವನ್ನ ಕೊಡ್ತಾ ಇರೋದು ಆಘಾತಕಾರಿ. ರಾಜ್ಯದ ಆಡಳಿತ ಹೇಗೆ ನಡೆಸಬೇಕು ಅಂತ ಉಪದೇಶ ಯಾವ ಲೆಕ್ಕ ಇದು ಬಹಳ ಆಘಾತಕಾರಿ. ಇದು ಆಡಳಿತ ಅಲ್ಲ, ದೆಹಲಿಯ ರಿಮೋಟ್ ಕಂಟ್ರೋಲ್ ಕೆಲಸ. ಎಐಸಿಸಿಎ ಎಲ್ಲ ಅನುಮೋದಿಸೋದಾದ್ರೆ ಸಂಪುಟ ಯಾಕಬೇಕು, ಅಧಿಕಾರ ಯಾಕಬೇಕು? ಕೈಗೊಂಬೆ ಸರ್ಕಾರ, ಸೂಪರ್ ಸಿಎಂ ವೇಣುಗೋಪಾಲ್. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿರುದ್ಧ ಬಿಜೆಪಿ ಈ ರೀತಿ ಕಿಡಿಕಾರಿದೆ. ನೋಡಿ, ಕರ್ನಾಟಕ ಆಡಳಿತದಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ಕೆಸಿ ವೇಣುಗೋಪಾಲ್ ಯಾರು? ವೇಣುಗೋಪಾಲ್ ಸೂಪರ್ ಸಿಎಂ ಆಗಿದ್ದಾರಾ? ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಈ ರೀತಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಜನರಿಂದ ಆಯ್ಕೆಯಾದ ಸರ್ಕಾರ ದೆಹಲಿ ಆಜ್ಞೆಯಂತೆ ನಡೆಯುತ್ತಾ? ಕಾಂಗ್ರೆಸ್ ಹೈಕಮಾಂಡ್ ಈ ರೀತಿ ನಂಬಿಕೆ ಇಟ್ಕೊಂಡಿದೆಯಾ? ಕೇರಳದಿಂದ ವೈದ್ಯಕೀಯ ತ್ಯಾಜ್ಯವನ್ನ ರಾಜ್ಯದಲ್ಲಿ ಸುರಿಯಲಾಯಿತು. ಬಂಡೀಪುರ ವನ್ಯಜೀವಿಗಳನ್ನ ಸಾರ್ವಜನಿಕರ ಆರೋಗ್ಯ ಆತಂಕಕ್ಕೀಡಾಯಿತು. ಆಗ ಮಿಸ್ಟರ್ ಕೆಸಿ ವೇಣುಗೋಪಾಲ್ ಇಷ್ಟೊಂದು ಆತುರವನ್ನ ತೋರಿಸಿದ್ರ? ಕರ್ನಾಟಕದ ಪರಿಸರ, ರೈತರು, ಗಡಿ ಜನರ ಬಗ್ಗೆ ಕಳಕಳಿ ವ್ಯಕ್ತಪಡಿಸಿದ್ರ? ಆಗ ಮೌನವಾಗಿದ್ದವರಿಂದ ಈಗ ಉಪದೇಶ ಯಾಕೆ? ಬ್ರದರ್ಸ್ಗೆ ನೋವಾಗ್ತಿದೆ ಅಂತನಾ? ಅಷ್ಟಕ್ಕೂ ನೀವ್ಯಾರು ನಮ್ಮ ರಾಜ್ಯದ ವಿಚಾರವಾಗಿ ಹಸ್ತಕ್ಷೇಪ ಮಾಡೋದಕ್ಕೆ, ಉಪದೇಶ ಮಾಡೋದಕ್ಕೆ? ಇಲ್ಲಿರೋದು ಯಾರ ಸರ್ಕಾರ, ಯಾವ ಸರ್ಕಾರ? ಇದು ಬಿಜೆಪಿ ಅವರ ಪ್ರಶ್ನೆಯಾಗಿದೆ. ಇನ್ನ ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಿಚಾರವಾಗಿ ಜಟಾಪಟಿ ಮುಂದುವರೆದಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ. ಕೆಸಿ ವೇಣುಗೋಪಾಲ್ಗೆ ಸಿಎಂ ಮಾಹಿತಿ ಕೊಟ್ಟ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಯಾರು ಆಡಳಿತವನ್ನ ನಡೆಸ್ತಾ ಇದ್ದಾರೆ? ಸಿದ್ದರಾಮಯ್ಯನ ಅಥವಾ ಆ ಕೆಸಿ ವೇಣುಗೋಪಾಲ? ಸಿಎಂ ಡಿಸಿಎಂಗೆ ಬಹಿರಂಗ ಉಪದೇಶವನ್ನ ಕೊಡ್ತಾ ಇರೋದು ಆಘಾತಕಾರಿ. ರಾಜ್ಯದ ಆಡಳಿತ ಹೇಗೆ ನಡೆಸಬೇಕು ಅಂತ ಉಪದೇಶ ಯಾವ ಲೆಕ್ಕ ಇದು ಬಹಳ ಆಘಾತಕಾರಿ. ಇದು ಆಡಳಿತ ಅಲ್ಲ, ದೆಹಲಿಯ ರಿಮೋಟ್ ಕಂಟ್ರೋಲ್ ಕೆಲಸ. ಎಐಸಿಸಿಎ ಎಲ್ಲ ಅನುಮೋದಿಸೋದಾದ್ರೆ ಸಂಪುಟ ಯಾಕಬೇಕು, ಅಧಿಕಾರ ಯಾಕಬೇಕು? ಕೈಗೊಂಬೆ ಸರ್ಕಾರ, ಸೂಪರ್ ಸಿಎಂ ವೇಣುಗೋಪಾಲ್. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿರುದ್ಧ ಬಿಜೆಪಿ ಈ ರೀತಿ ಕಿಡಿಕಾರಿದೆ. ನೋಡಿ, ಕರ್ನಾಟಕ ಆಡಳಿತದಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ಕೆಸಿ ವೇಣುಗೋಪಾಲ್ ಯಾರು? ವೇಣುಗೋಪಾಲ್ ಸೂಪರ್ ಸಿಎಂ ಆಗಿದ್ದಾರಾ? ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಈ ರೀತಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಜನರಿಂದ ಆಯ್ಕೆಯಾದ ಸರ್ಕಾರ ದೆಹಲಿ ಆಜ್ಞೆಯಂತೆ ನಡೆಯುತ್ತಾ? ಕಾಂಗ್ರೆಸ್ ಹೈಕಮಾಂಡ್ ಈ ರೀತಿ ನಂಬಿಕೆ ಇಟ್ಕೊಂಡಿದೆಯಾ? ಕೇರಳದಿಂದ ವೈದ್ಯಕೀಯ ತ್ಯಾಜ್ಯವನ್ನ ರಾಜ್ಯದಲ್ಲಿ ಸುರಿಯಲಾಯಿತು. ಬಂಡೀಪುರ ವನ್ಯಜೀವಿಗಳನ್ನ ಸಾರ್ವಜನಿಕರ ಆರೋಗ್ಯ ಆತಂಕಕ್ಕೀಡಾಯಿತು. ಆಗ ಮಿಸ್ಟರ್ ಕೆಸಿ ವೇಣುಗೋಪಾಲ್ ಇಷ್ಟೊಂದು ಆತುರವನ್ನ ತೋರಿಸಿದ್ರ? ಕರ್ನಾಟಕದ ಪರಿಸರ, ರೈತರು, ಗಡಿ ಜನರ ಬಗ್ಗೆ ಕಳಕಳಿ ವ್ಯಕ್ತಪಡಿಸಿದ್ರ? ಆಗ ಮೌನವಾಗಿದ್ದವರಿಂದ ಈಗ ಉಪದೇಶ ಯಾಕೆ? ಬ್ರದರ್ಸ್ಗೆ ನೋವಾಗ್ತಿದೆ ಅಂತನಾ? ಅಷ್ಟಕ್ಕೂ ನೀವ್ಯಾರು ನಮ್ಮ ರಾಜ್ಯದ ವಿಚಾರವಾಗಿ ಹಸ್ತಕ್ಷೇಪ ಮಾಡೋದಕ್ಕೆ, ಉಪದೇಶ ಮಾಡೋದಕ್ಕೆ? ಇಲ್ಲಿರೋದು ಯಾರ ಸರ್ಕಾರ, ಯಾವ ಸರ್ಕಾರ? ಇದು ಬಿಜೆಪಿ ಅವರ ಪ್ರಶ್ನೆಯಾಗಿದೆ. ಇನ್ನ ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಿಚಾರವಾಗಿ ಜಟಾಪಟಿ ಮುಂದುವರೆದಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ.
ಕೆಸಿ ವೇಣುಗೋಪಾಲ್ಗೆ ಸಿಎಂ ಮಾಹಿತಿ ಕೊಟ್ಟ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಯಾರು ಆಡಳಿತವನ್ನ ನಡೆಸ್ತಾ ಇದ್ದಾರೆ? ಸಿದ್ದರಾಮಯ್ಯನ ಅಥವಾ ಆ ಕೆಸಿ ವೇಣುಗೋಪಾಲ? ಸಿಎಂ ಡಿಸಿಎಂಗೆ ಬಹಿರಂಗ ಉಪದೇಶವನ್ನ ಕೊಡ್ತಾ ಇರೋದು ಆಘಾತಕಾರಿ. ರಾಜ್ಯದ ಆಡಳಿತ ಹೇಗೆ ನಡೆಸಬೇಕು ಅಂತ ಉಪದೇಶ. ಇದ್ಯಾವ ಲೆಕ್ಕ ಇದು? ಇದು ಬಹಳ ಆಘಾತಕಾರಿ. ಇದು ಆಡಳಿತ ಅಲ್ಲ, ದೆಹಲಿಯ ರಿಮೋಟ್ ಕಂಟ್ರೋಲ್ ಕೆಲಸ. ಎಐಸಿಸಿಎ ಎಲ್ಲ ಅನುಮೋದಿಸೋದಾದ್ರೆ ಸಂಪುಟ ಯಾಕಬೇಕು? ಅಧಿಕಾರ ಯಾಕಬೇಕು? ಕೈಗೊಂಬೆ ಸರ್ಕಾರ, ಸೂಪರ್ ಸಿಎಂ ವೇಣುಗೋಪಾಲ್. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿರುದ್ಧ ಬಿಜೆಪಿ ಈ ರೀತಿ ಕಿಡಿಕಾರಿದೆ. ನೋಡಿ, ಕರ್ನಾಟಕ ಆಡಳಿತದಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ಕೆಸಿ ವೇಣುಗೋಪಾಲ್ ಯಾರು? ವೇಣುಗೋಪಾಲ್ ಸೂಪರ್ ಸಿಎಂ ಆಗಿದ್ದಾರಾ? ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಈ ರೀತಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಜನರಿಂದ ಆಯ್ಕೆಯಾದ ಸರ್ಕಾರ ದೆಹಲಿ ಆಜ್ಞೆಯಂತೆ ನಡೆಯುತ್ತಾ? ಕಾಂಗ್ರೆಸ್ ಹೈಕಮಾಂಡ್ ಈ ರೀತಿ ನಂಬಿಕೆ ಇಟ್ಕೊಂಡಿದೆಯಾ? ಕೇರಳದಿಂದ ವೈದ್ಯಕೀಯ ತ್ಯಾಜ್ಯವನ್ನ ರಾಜ್ಯದಲ್ಲಿ ಸುರಿಯಲಾಯಿತು. ಬಂಡೀಪುರ ವನ್ಯಜೀವಿಗಳನ್ನ ಸಾರ್ವಜನಿಕರ ಆರೋಗ್ಯ ಆತಂಕಕ್ಕೀಡಾಯಿತು. ಆಗ ಮಿಸ್ಟರ್ ಕೆಸಿ ವೇಣುಗೋಪಾಲ್ ಇಷ್ಟೊಂದು ಆತುರವನ್ನ ತೋರಿಸಿದ್ರ? ಕರ್ನಾಟಕದ ಪರಿಸರ, ರೈತರು, ಗಡಿ ಜನರ ಬಗ್ಗೆ ಕಳಕಳಿ ವ್ಯಕ್ತಪಡಿಸಿದ್ರ? ಆಗ ಮೌನವಾಗಿದ್ದವರಿಂದ ಈಗ ಉಪದೇಶ. ಯಾಕೆ? ಬ್ರದರ್ಸ್ಗೆ ನೋವಾಗ್ತಿದೆ ಅಂತನಾ? ಅಷ್ಟಕ್ಕೂ ನೀವ್ಯಾರು ನಮ್ಮ ರಾಜ್ಯದ ವಿಚಾರವಾಗಿ ಹಸ್ತಕ್ಷೇಪ ಮಾಡೋದಕ್ಕೆ, ಉಪದೇಶ ಮಾಡೋದಕ್ಕೆ? ಇಲ್ಲಿರೋದು ಯಾರ ಸರ್ಕಾರ? ಯಾವ ಸರ್ಕಾರ? ಇದು ಬಿಜೆಪಿಯವರ ಪ್ರಶ್ನೆಯಾಗಿದೆ. ಇನ್ನು ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಿಚಾರವಾಗಿ ಜಟಾಪಟಿ ಮುಂದುವರೆದಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ. ಕೆಸಿ ವೇಣುಗೋಪಾಲ್ಗೆ ಸಿಎಂ ಮಾಹಿತಿ ಕೊಟ್ಟ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಯಾರು ಆಡಳಿತವನ್ನ ನಡೆಸ್ತಾ ಇದ್ದಾರೆ? ಸಿದ್ದರಾಮಯ್ಯನ ಅಥವಾ ಆ ಕೆಸಿ ವೇಣುಗೋಪಾಲ? ಸಿಎಂ ಡಿಸಿಎಂಗೆ ಬಹಿರಂಗ ಉಪದೇಶವನ್ನ ಕೊಡ್ತಾ ಇರೋದು ಆಘಾತಕಾರಿ. ರಾಜ್ಯದ ಆಡಳಿತ ಹೇಗೆ ನಡೆಸಬೇಕು ಅಂತ ಉಪದೇಶ. ಇದ್ಯಾವ ಲೆಕ್ಕ ಇದು? ಇದು ಬಹಳ ಆಘಾತಕಾರಿ. ಇದು ಆಡಳಿತ ಅಲ್ಲ, ದೆಹಲಿಯ ರಿಮೋಟ್ ಕಂಟ್ರೋಲ್ ಕೆಲಸ. ಎಐಸಿಸಿಎ ಎಲ್ಲ ಅನುಮೋದಿಸೋದಾದ್ರೆ ಸಂಪುಟ ಯಾಕಬೇಕು? ಅಧಿಕಾರ ಯಾಕಬೇಕು? ಕೈಗೊಂಬೆ ಸರ್ಕಾರ, ಸೂಪರ್ ಸಿಎಂ ವೇಣುಗೋಪಾಲ್. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿರುದ್ಧ ಬಿಜೆಪಿ ಈ ರೀತಿ ಕಿಡಿಕಾರಿದೆ. ನೋಡಿ, ಕರ್ನಾಟಕ ಆಡಳಿತದಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ಕೆಸಿ ವೇಣುಗೋಪಾಲ್ ಯಾರು? ವೇಣುಗೋಪಾಲ್ ಸೂಪರ್ ಸಿಎಂ ಆಗಿದ್ದಾರಾ? ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಈ ರೀತಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಜನರಿಂದ ಆಯ್ಕೆಯಾದ ಸರ್ಕಾರ ದೆಹಲಿ ಆಜ್ಞೆಯಂತೆ ನಡೆಯುತ್ತಾ? ಕಾಂಗ್ರೆಸ್ ಹೈಕಮಾಂಡ್ ಈ ರೀತಿ ನಂಬಿಕೆ ಇಟ್ಕೊಂಡಿದೆಯಾ? ಕೇರಳದಿಂದ ವೈದ್ಯಕೀಯ ತ್ಯಾಜ್ಯವನ್ನ ರಾಜ್ಯದಲ್ಲಿ ಸುರಿಯಲಾಯಿತು. ಬಂಡೀಪುರ ವನ್ಯಜೀವಿಗಳನ್ನ ಸಾರ್ವಜನಿಕರ ಆರೋಗ್ಯ ಆತಂಕಕ್ಕೀಡಾಯಿತು. ಆಗ ಮಿಸ್ಟರ್ ಕೆಸಿ ವೇಣುಗೋಪಾಲ್ ಇಷ್ಟೊಂದು ಆತುರವನ್ನ ತೋರಿಸಿದ್ರ? ಕರ್ನಾಟಕದ ಪರಿಸರ, ರೈತರು, ಗಡಿ ಜನರ ಬಗ್ಗೆ ಕಳಕಳಿ ವ್ಯಕ್ತಪಡಿಸಿದ್ರ? ಆಗ ಮೌನವಾಗಿದ್ದವರಿಂದ ಈಗ ಉಪದೇಶ. ಯಾಕೆ? ಬ್ರದರ್ಸ್ಗೆ ನೋವಾಗ್ತಿದೆ ಅಂತನಾ? ಅಷ್ಟಕ್ಕೂ ನೀವ್ಯಾರು ನಮ್ಮ ರಾಜ್ಯದ ವಿಚಾರವಾಗಿ ಹಸ್ತಕ್ಷೇಪ ಮಾಡೋದಕ್ಕೆ, ಉಪದೇಶ ಮಾಡೋದಕ್ಕೆ? ಇಲ್ಲಿರೋದು ಯಾರ ಸರ್ಕಾರ? ಯಾವ ಸರ್ಕಾರ? ಇದು ಬಿಜೆಪಿಯವರ ಪ್ರಶ್ನೆಯಾಗಿದೆ.